ಗಂಡ ಹೆಂಡತಿ ಮಧ್ಯೆ ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ, ಯಾಕೆ ಸಮಸ್ಯೆಗಳಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಶೇರ್ ಮಾಡಿ. ಸೊ ಗಂಡ ಹೆಂಡತಿ ಮಧ್ಯೆ ಯಾಕೆ ಜಗಳ ಬರುತ್ತೆ, ಸೊ ಮೇನ್ ರೀಸನ್ ನಾನು ಈಗ ಬರೀ ಒನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆಲ್ಸೋ ಒನ್ ಮೇನ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರಿವಿಯಸ್ ವಿಡಿಯೋದಲ್ಲೆಲ್ಲ 5-6 ಟಿಪ್ಸ್ ನಾನು ಕೊಡ್ತಾ ಇದ್ದೆ, ಬಟ್ ದೆನ್ ಈಗ ಬರೀ ಒನ್ ಟಾಪಿಕ್ ಮೇಲೆ ಅಥವಾ ಒನ್ ಪಾಯಿಂಟ್ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಮೇನ್ ರೀಸನ್ ಕಮ್ಯುನಿಕೇಶನ್ ಪ್ರಾಬ್ಲಮ್. ಸೊ ಕಮ್ಯುನಿಕೇಶನ್ ನಿಂತೋದಾಗ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ ಅಥವಾ ಅಲ್ಲಿ ಕಮ್ಯುನಿಕೇಶನ್ ಇಲ್ದಿದ್ದಾಗ ಗಂಡ ಹೆಂಡತಿ ಮಧ್ಯೆ ಇನ್ನೂ ಅಂತರ ಬೆಳೆಯುತ್ತೆ. ಸೊ ಅದನ್ನೆಲ್ಲ ನೀವು ಕಮ್ಮಿ ಮಾಡ್ಕೊಬೇಕಂದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ ಅದನ್ನ ಸಾರ್ಟ್ ಔಟ್ ಮಾಡ್ಕೊಬೇಕು. ಸೊ ಈಗ ಯಾರಾದ್ರೂ ಒಬ್ರು ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಹರ್ಟ್ ಮಾಡಿದ್ರೆ ಸೊ ಅದನ್ನ ಕಾನ್ಫ್ಲಿಕ್ಟ್ ಆಗಿ ಟರ್ನ್ ಆಗುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಂಡಿರಲ್ಲ. ಫಾರ್ ಎಕ್ಸಾಂಪಲ್, ಸೊ ಈಗ ಗಂಡ ಏನಾದ್ರು ಹರ್ಟ್ ಮಾಡಿದ್ರೆ ಸೊ ಎಲ್ಲ ತುಂಬಾ ಮೆಜಾರಿಟಿ ಹರ್ಟ್ಸ್ ಆಗೋದು ಅಥವಾ ಸಾರ್ಟ್ ಔಟ್ ಮಾಡ್ಕೊಂಡಿರ ಇರೋದು ಹಸ್ಬೆಂಡ್ಸೆ. ಸೊ ಹಸ್ಬೆಂಡ್ಸ್ ಏನಾದ್ರು ಹರ್ಟ್ ಮಾಡಿದಾಗ ಅದನ್ನ ಕ್ಲಾರಿಫಿಕೇಶನ್ ಕೊಡಲ್ಲ. ಸೊ ಏನಾದ್ರು ಹೆಂಡತಿ ಕ್ಲಾರಿಫಿಕೇಶನ್ಗೆ ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಅವಾಯ್ಡ್ ಮಾಡ್ತಾರೆ. ಸೊ ಹೆಂಡತಿಗೆ ಏನಾಗುತ್ತೆ, ಕೋಪ ಬರುತ್ತೆ ಅಂಡ್ ಅದನ್ನ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ಆ ಫೀಲಿಂಗ್ಸ್ ನ, ಹರ್ಟ್ ನ. ಆ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಹೆವಿ ಆಗುತ್ತೆ. ಸೊ ಅವ್ರಿಗೆ ರೀಸನ್ಸ್ ಬೇಕಾಗುತ್ತೆ, ಬಟ್ ದೆನ್ ಇವರು ಹಸ್ಬೆಂಡ್ಸ್ ರೀಸನ್ಸ್ ಕೊಡ್ತಾ ಇರಲ್ಲ, ಅದನ್ನೇ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅಂಡ್ ಆಲ್ಸೋ ಅವ್ರದ್ದು ತಪ್ಪಂತ ಇದ್ದಾಗ ಅವ್ರು ಡೆಫಿನೆಟ್ಲಿ ಮಾತಾಡೋದಕ್ಕೆ ಹೋಗಲ್ಲ. ಸೊ ಇವ್ರಿಗೆ ಅವ್ರದೇ ತಪ್ಪು ಅಂತ ಹೇಳಿದಾಗ ಇವ್ರು ವಾದಿಸ್ತಾ ಹೋಗ್ತಾ ಇರ್ತಾರೆ. ಸೊ ಈಗ ಯಾರ ಮೇಲೆ ಆದ್ರೂ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿದಾಗ ಅವ್ರು ತಪ್ಪು ಮಾಡಿದ್ರೇನು ಅದನ್ನ ಎಸ್ಕೇಪ್ ಆಗೋದಕ್ ನೋಡ್ತಾರೆ ಅಥವಾ ಏನಾದ್ರು ಕಾರಣಗಳು ಕೊಡಕ್ ನೋಡ್ತಾರೆ. ಸೊ ಒಂದ್ ಕಾರಣದಿಂದ 108 ಕಾರಣಗಳು ಕೊಡ್ಬೋದು. ಅವ್ರಿಗೆ ಇರಿಟೇಟ್ ಆಗ್ತಾ ಇರ್ಬೋದು, ನಾನ್ ಯಾಕೆ ಈ ತರ ಮಾಡ್ತಾ ಇದೀನಿ, ನಾನ್ ಯಾಕೆ ಈ ತರ ನನ್ನ ಹೆಂಡತಿನ ಅವಾಯ್ಡ್ ಮಾಡ್ತಾ ಇದೀನಿ, ನಾನ್ ಯಾಕೆ ಸುಳ್ಳು ಹೇಳ್ತಾ ಇದೀನಿ ಅಂತ ಇವ್ರಿಗೂ ಪ್ರೆಷರ್ಸ್ ಇರುತ್ತೆ. ಅಂಡ್ ಆಲ್ಸೋ ಹೆಂಡತಿಗೂ ಆ ಪೇನ್ ಇರುತ್ತೆ, ಯಾಕೆ ಹರ್ಟ್ ಮಾಡ್ಬೇಕು ಅಂತ. ಸೊ ಇವ್ರು ಆ ತರ ಮಾಡೋದಕ್ಕೆ ಆ ತರ ಏನಾದ್ರು ಎಸ್ಕೇಪ್ ಆಗೋದಕ್ಕೆ ಒಂದು ಕಾರಣ ಇರುತ್ತೆ, ಬಟ್ ದೆನ್ ಅವರು ಓಪನ್ ಆಗಿ ಹೇಳ್ಕೊಂತ ಇರಲ್ಲ. ಸೊ ಇಲ್ಲಿ ಮೇನ್ ಈ ಸಿಚುವೇಶನ್ಗೆ ಏನ್ ಹೇಳ್ಬೋದಂದ್ರೆ, ಸೊ ಗಂಡ ರೀಸನ್ಸ್ ಇರುತ್ತೆ ಅವ್ರಿಗೆ ಏನಾದ್ರು ಆ ರೀತಿ ಮಾಡೋದಕ್ಕೆ. ಸೊ ರೀಸನ್ಸ್ ನ ಶೇರ್ ಮಾಡ್ಕೊಬೇಕು ಹೆಂಡತಿ ಹತ್ರ. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ದಿದ್ದಾಗ ಇನ್ನು ಹೆಚ್ಚು ಭಾರ ಆಗುತ್ತೆ. ಯಾರಾದ್ರೂ ಆಗಿರ್ಲಿ, ಗಂಡ ಆಗಿರ್ಲಿ, ವೈಫ್ ಆಗಿರ್ಲಿ. ಸೊ ಆ ಪ್ರಾಬ್ಲಮ್ ನ ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಬೇಕು. ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದಷ್ಟು ಏನಾಗುತ್ತೆ, ಇನ್ನೂ ಆಡ್ ಆನ್ ಆಗುತ್ತೆ. ಸೊ ಸಾರ್ಟ್ ಇಟ್ ಔಟ್. ಸೊ ಇನ್ನೊಂದು ಕಮ್ಯುನಿಕೇಶನ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ನಿಮ್ಮ ಫೀಲಿಂಗ್ ಅಂದ್ರೆ ಮೇಲ್ ಫೀಲಿಂಗ್ ಫಿಮೇಲ್ಗೆ ಗೊತ್ತಾಗಲ್ಲ, ಅಥವಾ ಫಿಮೇಲ್ ಫೀಲಿಂಗ್ಸ್ ಮೇಲ್ಗೆ ಗೊತ್ತಾಗಲ್ಲ. ನೀವ್ ಏನ್ ಥಿಂಕ್ ಮಾಡ್ತಾ ಇದೀರಾ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಇಲ್ಲಿ ವಿಮೆನ್ ಬೇರೆ ತರನೇ ಥಿಂಕ್ ಮಾಡ್ತಾ ಇರ್ಬೋದು, ಮೆನ್ ಬೇರೆ ತರನೇ ಥಿಂಕ್ ಮಾಡ್ತಾ ಇರ್ಬೋದು. ಸೊ ಯಾವಾಗ್ಲಾದ್ರೂ ವಿಮೆನ್ ಹೇಳಿರ್ತಾರೆ, ನಂಗೆ ಆ ಪ್ರಾಬ್ಲಮ್ ಆಗಿತ್ತು, ನಂಗೆ ಅದನ್ ಕಂಡ್ರೆ ಆಗಲ್ಲ, ಬಟ್ ದೆನ್ ಮೆನ್ ಮಾಡಿರ್ತಾರೆ. ಸೊ ಇವ್ರಿಗೆ ನೆನ್ಪಿರಲ್ಲ, ಬಟ್ ದೆನ್ ಮಾಡ್ಬಿಟ್ಟಿರ್ತಾರೆ. ಸೊ ಈ ರೀತಿ ಕ್ಲಾಶಸ್ ಆಗುತ್ತೆ. ಅಂಡ್ ಆಲ್ಸೋ ಕಮ್ಯುನಿಕೇಟ್ ಮಾಡಿದಾಗ ಏನಾಗುತ್ತೆ, ಅದು ಸಾರ್ಟ್ ಔಟ್ ಆಗುತ್ತೆ. ನಂಗೆ ಈ ತರ ಇತ್ತು, ಈ ತರ ಆಯ್ತು. ಸೊ ಇವ್ರಿಗೆ ಗೊತ್ತಿರ್ಲಿಲ್ಲ ನಂಗೆ ನಿಂಗೆ ಹರ್ಟ್ ಆಗುತ್ತೆ ಅಂತ ಇವ್ರು ಕ್ಲಾರಿಫಿಕೇಶನ್ ಕೊಟ್ಕೊಬಹುದು. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ದಿರ, ಸೊ ಯಾವ್ದೋ ಒಂದು ಫೀಲಿಂಗ್ ಅಲ್ಲೇ ಇವ್ರು ಇದ್ಬಿಡೋದು ಅಥವಾ ಯಾವ್ದೋ ಒಂದು ಕೋಪದಲ್ಲೇ ಇವ್ರು ಇದ್ಬಿಡೋದು ಮಾಡಿದ್ರೆ ಡೆಫಿನೆಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದೇ ಬರುತ್ತೆ. ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆದಷ್ಟು ಅವರ ಊಹೆ ಪೂಹೆಗಳು ಜಾಸ್ತಿ ಆಗುತ್ತೆ, ಇವರ ಕೋಪ ಜಾಸ್ತಿ ಆಗುತ್ತೆ. ಸೊ ಬೆಸ್ಟ್ ನೀವು ಕಮ್ಯುನಿಕೇಟ್ ಮಾಡ್ಕೊಬಹುದು. ನಿಮ್ ಫೀಲಿಂಗ್ ಏನಿತ್ತು ಅಂತ ನೀವ್ ಹೇಳಿ, ಅವ್ರ ಫೀಲಿಂಗ್ ಏನಿತ್ತು ಅಂತ ಅವ್ರು ಹೇಳ್ತಾರೆ. ಯಾವಾಗ್ಲೂ ಬೇರೊಬ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ಸೊ ಬೇರೆಯೊಬ್ಬರ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೆಟರ್ ನೀವು ಕಮ್ಯುನಿಕೇಟ್ ಮಾಡಿ ಕ್ಲಾರಿಫಿಕೇಶನ್ ತಗೊಳ್ಳೋದು. ಸೊ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್. ಸೊ ನಿಮ್ಗೆ ಏನಾದ್ರು ಜಗಳ ಆಗಿದ್ರೆ ಯಾವ್ದೇ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಸೊ ನೀವೇನ್ ಮಾಡ್ತೀರಾ, ಬೇರೊಬ್ಬರಿಂದ ಮಾತಾಡ್ಸೋದಕ್ ನೋಡ್ತೀರಾ. ಈ ತರ ಆಯ್ತು, ನೀನ್ ಮಾತಾಡು, ಸಮಾಧಾನ ಮಾಡು. ಸೊ ಇವ್ರೇನ್ ಮಾಡ್ತಾರೆ, ಈ ತರ ಆಯ್ತು, ನೀನ್ ಸಮಾಧಾನ ಮಾಡು. ಸೊ ಇವ್ರಿಗೆ ಏನ್ ಕೋಪ ಬರುತ್ತೆ, ಈಸ್ ಮೈ ಹಸ್ಬೆಂಡ್ ಅಂಡ್ ಶಿ ಇಸ್ ಮೈ ವೈಫ್. ಅವ್ರು ನನ್ ಗಂಡ, ಅವ್ರು ನನ್ ಹೆಂಡತಿ. ಸೊ ಅವ್ರು ನನ್ನ ಹತ್ರ ಕ್ಲಾರಿಫಿಕೇಶನ್ ತಗೋಬೇಕು, ಯಾಕೆ ಮೂರವ್ರನ್ನ ಬಿಡ್ತಾರೆ ಅಂತ. ಸೊ ನೀವು ಮೂರನೇವ್ರನ್ನ ಬಿಟ್ಟಾಗ್ಲೂ ಏನಾಗುತ್ತೆ, ಅವ್ರು ನೀವ್ ಅನ್ಕೊಂಡಿದ್ದಾಗೆ ಅವ್ರು ತಿಳ್ಕೊಂತಿರಲ್ಲ. ಅಂಡ್ ಆಲ್ಸೋ ನೀವ್ ಹೇಳಿದ ವರ್ಡ್ಸ್ ನೇ ಅವರು ಜೆರಾಕ್ಸ್ ಕಾಪಿ ಹೊಡ್ದಂಗೆ ಹೇಳಲ್ಲ. ಸೊ ಅವ್ರು ತಿಳ್ಕೊಳೋದೇ ಬೇರೆ ಅಂಡ್ ಆಲ್ಸೋ ಬೇರೆಯೊಬ್ಬರಿಗೆ ಹೇಳೋದೇ ಬೇರೆ. ಸೊ ಹಾಗೇನಾಗುತ್ತೆ, 3 ಜನ ಕಾನ್ವರ್ಸೇಷನ್ ಮಿಕ್ಸಪ್ ಆಗಿ ಕ್ಲಾಶಸ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ಜಗಳ ಬರುತ್ತೆ. ಸೊ ಯಾವತ್ತು ರಿಲೇಶನ್ಶಿಪ್ ಅಲ್ಲಿ ಗಂಡ ಹೆಂಡತಿನೇ ಆಗಿರ್ಬೋದು ಅಥವಾ ರಿಲೇಶನ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡೇ ಆಗಿರ್ಬೋದು, ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಎರಡು ಇಂಡಿವಿಜುವಲ್ಸ್ಗೆ ಜಗಳ ಇದ್ದಾಗ ಇನ್ನೊಂದು ಇಂಡಿವಿಜುವಲ್ ನ ಕರ್ಕೊಂಬಿಡಿ, ಥರ್ಡ್ ಪಾರ್ಟಿನ ಕರ್ಕೊಂಬಿಡಿ. ಏನೇ ಇದ್ರು ನೀವೇ ಕ್ಲಾರಿಫಿಕೇಶನ್ ತಗೊಳ್ಳಿ. ಸೊ ಥರ್ಡ್ ಪಾರ್ಟಿನ ಎಂಟ್ರಿ ಮಾಡ್ಕೊಂಡ್ರೆ ಅವ್ರು ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ, ಇನ್ನು ಜಾಸ್ತಿ ಮಾಡಿ ಹೋಗ್ತಾರೆ.
ಸೊ ಬೆಟರ್ ನೀವು ಥರ್ಡ್ ಪಾರ್ಟಿನ ಯಾವತ್ತೂ ಅಷ್ಟೇ ಯಾವ್ದೇ ರಿಲೇಶನ್ಶಿಪ್ ಅಲ್ಲಿ ಕರ್ಕೊಂಡೋದಕ್ ಹೋಗ್ಬೇಡಿ. ಅಂಡ್ ನೀವ್ ಥರ್ಡ್ ಪಾರ್ಟಿ ಕರ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ನಿಮ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ರಿಲೇಶನ್ಶಿಪ್ ಅಲ್ಲಿ ಯಾರ ಸೀಕ್ರೆಟ್ಸ್ ನಿಮ್ಮ ಇಬ್ಬರ ಮಧ್ಯೆ ಇರೋ ಸೀಕ್ರೆಟ್ಸ್ ಬೇರೆಯೊಬ್ರಿಗೆ ಗೊತ್ತಾಗಬಾರ್ದು. ಸೊ ಕೋಪದಲ್ಲಿ ಏನ್ ಮಾಡ್ತೀರಾ, ಎಲ್ಲಾ ಹೇಳಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಹೇಳಿದಾಗ ಏನಾಗುತ್ತೆ, ಅವರು ಅದನ್ನ ಬೇರೊಬ್ರಿಗೂ ಹೇಳ್ಬೋದು, ಅಥವಾ ನೀವ್ ಒಂದಾಗಿ ಅವ್ರನ್ನ ದೂರ ಇಟ್ಟಾಗ ಅವ್ರ ಏನ್ ಮಾಡ್ತಾರೆ, ರಿವೆಂಜ್ ತೀರ್ಸ್ಕೊಳೋದಕ್ಕೆ ಅಥವಾ ನಿಮ್ಮ ಮಧ್ಯೆ ತಂದಿಡೋದಕ್ಕೆ ಏನಾದ್ರು ಮಾಡ್ಬೋದು, ಅಥವಾ ಬೇರೊಬ್ರಿಗೂ ಹೋಗಿ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಇರ್ಬೇಕಾದ ಸೀಕ್ರೆಟ್ ಪ್ರಪಂಚಕ್ಕೆ ಗೊತ್ತಾಗೋ ತರ ಮಾಡ್ತಾರೆ. ಸೊ ಥರ್ಡ್ ಪಾರ್ಟಿಗೆ ಏನಂದ್ರೆ ಏನು ಹೇಳ್ಕೊಳಕ್ ಹೋಗ್ಬಾರ್ದು. ಇನ್ನೊಂದು ಟೋನ್. ಸೊ ಆಬ್ವಿಯಸ್ಲಿ ಗಂಡ ಜೋರಾಗಿ ಮಾತಾಡಿದಾಗ ಹೆಂಡತಿನೂ ಜೋರಾಗಿ ಮಾತಾಡ್ತಾರೆ, ಅಥವಾ ಹೆಂಡತಿ ಜೋರಾಗಿ ಮಾತಾಡಿದಾಗ ಗಂಡ ಇನ್ನೂ ಕೋಪ ಬರುತ್ತೆ. ಮೇಲ್ ಈಗೋ ಅನ್ನೋದಿರುತ್ತೆ ಎಲ್ಲಾ ಗಂಡಸರಿಗೂ. ನೀವೇನಾದ್ರೂ ಎಲ್ಲಾರ್ಗು ಹೇಳ್ಬೋದು, ನಾನು ನನ್ನ ಹೆಂಡತಿಗೆ ಈಕ್ವಲ್ ರೈಟ್ಸ್ ಕೊಡ್ತೀನಿ ಅಂತ, ಅಥವಾ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ ಅಂತ. ಬಟ್ ದೆನ್ ಏನಾದ್ರು ವಿಮೆನ್ ಅಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಮೆನ್ ಮೇಲೆ, ಮೆನ್ ಈಗೋ ಯಾವಾಗ್ಲೂ ಹರ್ಟ್ ಆಗುತ್ತೆ. ಅಂಡ್ ಅದನ್ನ ತೀರ್ಸ್ಕೊಳಕ್ಕೆ ಅವರು ಸ್ಯಾಟಿಸ್ಟಿಕ್ ಆಗಿ ತೀರ್ಸ್ಕೊಳೋದಕ್ಕೆ ಇನ್ನು ಜಾಸ್ತಿನೇ ನಿಮ್ ಮೇಲೆ ದ್ವೇಷ ಸಾಧಿಸೋದ್ ಮಾಡ್ತಾರೆ. ಸೊ ಈಗ ಎಲ್ಲಾರ್ಗು ಕೋಪ ಬರುತ್ತೆ, ಬಟ್ ದೆನ್ ಟೋನ್, ನೀವು ಮಾತಾಡೋ ಟೋನ್ ಕಮ್ಮಿಯಲ್ಲೇ ಮಾತಾಡ್ಬೇಕಾಗುತ್ತೆ. ಸೊ ನೀವು ರೇಸ್ ಮಾಡಿದಾಗ ಏನಾಗುತ್ತೆ, ಬೇರೆಯೊಬ್ರು ಕೇಳಿಸುತ್ತೆ, ಬಟ್ ಅವ್ರು ಬಂದ್ ನಿಮ್ ಹತ್ರ ತಂದಿಡ್ಬೋದು, ಅಥವಾ ಅವ್ರ ಸಮಾಧಾನ ಮಾಡಕ್ ಬಂದೇ ನಿಮ್ಮನ್ನ ಇಬ್ಬರನ್ನ ದೂರ ಮಾಡ್ಬೋದು. ತುಂಬಾ ಕೇಸಸ್ ನೋಡಿದೀವಿ ನಾವು. ಜಗಳ ಮಾಡ್ತಾ ಇರ್ತಾರೆ, ಜೋರಾಗಿ ಕಿರ್ಚಿ ಜಗಳ ಮಾಡ್ತಾ ಇರ್ತಾರೆ, ಬೇರೆಯೊಬ್ರು ಬಂದು ಸಪರೇಟ್ ಮಾಡಕ್ ನೋಡ್ತಾರೆ, ಸಪರೇಟ್ ಮಾಡಿದ್ದಾರೆ ಕೂಡ. ಅಂಡ್ ಸೊ ಈ ರೀತಿ ಇರ್ಬೇಕಾದ್ರೆ ನಿಮ್ಮ ಟೋನ್ ನಿಮ್ಮ ರೂಮ್ ಒಳಗೆ ಮಾತ್ರ ಇರ್ಬೇಕು. ಜೋರಾಗಿ ಕಿರ್ಚಾಡೋದ್ರಿಂದ ನನ್ಗೂ ವಾಯ್ಸ್ ಇದೆ, ನಿನ್ಗೂ ವಾಯ್ಸ್ ಇದೆ ಅಂತ ಕಿರ್ಚಾಡೋದ್ರಿಂದ ಇನ್ನೂ ಜಾಸ್ತಿ ಜಗಳ ಆಗುತ್ತೆ ಹೊರ್ತು ಏನು ಅದು ಕಮ್ಮಿ ಆಗೋದಿಲ್ಲ. ಸೊ ಬೇರೆಯೊಬ್ಬರ ಮುಂದೆ ನೀವು ನಿಮ್ಮ ಪಾರ್ಟ್ನರ್ಸ್ ನ ಚಿಕ್ಕವ್ರನ್ನಾಗಿ ಮಾಡಕ್ ಹೋಗ್ಬೇಡಿ. ಸೊ ಟೋನ್ ಯಾವಾಗ್ಲೂ ಕಮ್ಮಿ ಇರ್ಲಿ. ಮಾತಾಡ್ಬೇಕಾದ್ರೆ ಅವ್ರ ಅಲ್ಲೇ ಇರ್ತಾರೆ, ಸೊ ಕಿರ್ಚಿ ಹೇಳ್ಬೇಕಾಗಿರೋದು ಏನಿಲ್ಲ, ಅವ್ರ ಕಿವಿ ಶಾರ್ಪ್ ಆಗೇ ಇರುತ್ತೆ. ಸೊ ಟೋನ್ ಯಾವಾಗ್ಲೂ ಕಮ್ಮಿ ಇರ್ಲಿ ಅಂತ. ಸೊ ಇನ್ನೊಂದು ತಪ್ಪು, ಮೇಜರ್ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ರಿಲೇಶನ್ಶಿಪ್ಸ್ ಅಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು. ಸೊ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ ಎಷ್ಟು ಡಿಸಾಸ್ಟರ್ಸ್ ಆಗುತ್ತೆ ಅಂದ್ರೆ, ಸೊ ನಿಮ್ಮ ಲೈಫ್ ನೇ ಸ್ಪಾಯಿಲ್ ಮಾಡ್ಬೋದು. ನೀವು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀರಾ, ಏನಂತ ಯೂಸ್ ಮಾಡ್ತೀರಾ, ಕತ್ತೆ, ನಾಯಿ, ಕೋತಿ ಈ ತರ ಯೂಸ್ ಮಾಡಲ್ಲ ಡೆಫಿನೆಟ್ಲಿ. ಅಥವಾ ನೀವು ಯೂಸ್ಲೆಸ್ ಅಂತಾನು ಯೂಸ್ ಮಾಡಲ್ಲ. ಕೆಟ್ಟದಾಗೆ ಯೂಸ್ ಮಾಡ್ತೀರಾ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ. ಸೊ ಅವ್ರಿಗೇನಾದ್ರು ಲೇಬಲ್ ಕೊಡ್ತೀರಾ, ಅವ್ರು ನಿಮ್ಗೆ ಲಾಯಲ್ ಆಗಿದ್ರು ನಿಮ್ಗೆ ಅದು ಗೊತ್ತಿದ್ರು, ಬಟ್ ದೆನ್ ನೀವು ಅವ್ರಿಗೆ ಏನಾದ್ರು ಒಂದು ಕ್ಯಾರೆಕ್ಟರ್ ಮೇಲೆ ಲೇಬಲ್ ಕೊಡ್ತೀರಾ. ಸೊ ಲೇಬಲ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ. ನಾನ್ ಕರೆಕ್ಟ್ ಆಗಿದ್ದೂನು ನನ್ಗೆ ಈ ಲೇಬಲ್ ಬಂತು, ನಾನ್ ಯಾಕೆ ಕರೆಕ್ಟ್ ಆಗಿರ್ಬೇಕು. ಒಬ್ಬೊಬ್ಬರಿಗೆ ಕರೆಕ್ಟ್ ಆಗಿ ಇರೋರು ಅಂದ್ರೆ ಗಂಡನೇ ದೇವ್ರು ಅಂತ, ಗಂಡ ಒಬ್ನೇ ಅಂತ ಇರೋರು ಇರ್ತಾರೆ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ಅವ್ರು ಹಾಗಂದ್ರು ನಾನು ಈಗ ಮಾಡ್ತೀನಿ ಅಂತ ಹಾಳಾಗಿರೋ ರಿಲೇಶನ್ಶಿಪ್ಸು ಇದೆ. ಸೊ ನಿಮ್ಮ ವೈಫ್ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಗೆ ಲಾಯಲ್ ಆಗಿದ್ರೆ ಬೇರೆ ಅವ್ರ ಬಗ್ಗೆ ಸಂಬಂಧ ಕಟ್ಟಕ್ ಹೋಗ್ಬೇಡಿ, ಅಂಡ್ ಅಥವಾ ಲೇಬಲ್ಸ್ ಕೊಡಕ್ ಹೋಗ್ಬೇಡಿ. ಅವ್ರು ಅದೇ ರೀತಿ ಮಾಡಿ ನಿಮ್ಗೆ ಪ್ರೂವ್ ಮಾಡ್ತಾರೆ ಒಬ್ಬೊಬ್ರು ಬೇಕಂತಾನೆ. ಅಂಡ್ ಆ ಫೀಲಿಂಗ್ಸ್ ನಿಮ್ಮ ಹತ್ರ, ಆ ಫೀಲಿಂಗ್ ಸಿಗ್ತಾ ಇಲ್ಲ ಅಂದ್ರೆ, ಆ ಲವ್ ಸಿಗ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ರಿಲೇಶನ್ಶಿಪ್ಸ್ ಹಾಳಾಗುತ್ತೆ. ಸೊ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಲೇಬಲ್ ಮಾಡೋದ್ರಿಂದ ಏನಾದ್ರು ಕೆಟ್ಟ ಪದ ಈ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಅವ್ರಿಗೆ ಮಾತ್ರ ಬೈತಾ ಇರಲ್ಲ, ಫ್ಯಾಮಿಲಿಗೂ ಬೈತಾ ಇರ್ತೀರ. ಸೊ ಅವ್ರಮ್ಮ, ಅವ್ರಪ್ಪ, ಅವ್ರ ಅಕ್ಕ, ತಂಗಿ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ಬೈತಾ ಇರ್ತೀರಾ. ಸೊ ದಿಸ್ ಇಸ್ ವೆರಿ ಬ್ಯಾಡ್. ಸೊ ಹಾಗೇನಾಗುತ್ತೆ, ಸೊ ಆಬ್ವಿಯಸ್ಲಿ ಅದರ್ ಪಾರ್ಟಿ ಅವರು ಹೇಳೇ ಹೇಳ್ತಾರೆ ಅವ್ರ ಪೇರೆಂಟ್ಸ್ಗೆ, ಈ ತರ ಎಲ್ಲ ಬೈದ್ರು, ನಾನ್ ಯಾಕೆ ಇಲ್ಲಿ ಬದುಕ್ಬೇಕು, ನಾನ್ ಯಾಕೆ ಹಿಂಗಿರ್ಬೇಕು, ನಾನ್ ಯಾಕೆ ಹಂಗಿರ್ಬೇಕು, ನಾನ್ ಯಾಕೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ. ಅವ್ರೇನ್ ಮಾಡ್ತಾರೆ, ನನ್ಗೆ ಬೈದ್ರ ಅಂತ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಯು ವಿಲ್ ಬಿ ಅಲೋನ್. ಸೊ ಇದರ್ ಒನ್ ಪಾರ್ಟ್ನರ್ ವಿಲ್ ಬಿ ಅಲೋನ್ ಅಂಡ್ ಆಲ್ಸೋ ವಿಲ್ ಬಿ ಸಫರಿಂಗ್. ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಹಸ್ಬೆಂಡ್ ಬೈಯೋದೇ ದೊಡ್ಡ ತಪ್ಪು. ಅಂಡ್ ಕೆಟ್ಟ ಮಾತು, ಅದ್ರಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಇನ್ನೂ ದೊಡ್ಡ ತಪ್ಪು. ಅದನ್ನ ಬಿಟ್ಟು ಫ್ಯಾಮಿಲೀಸ್ ನೆಲ್ಲ ಇನ್ವಾಲ್ವ್ ಮಾಡ್ಕೊಳೋದು ಇನ್ನೂ ತಪ್ಪಾಗುತ್ತೆ. ಸೊ ನಿಮ್ದು ಏನಿದೆಯೋ ಅಷ್ಟು ಮಾತ್ರ ನೋಡ್ಕೊಬೇಕು, ನಿಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಅಷ್ಟು ಮಾತ್ರ ನೋಡ್ಕೊಬೇಕು. ಬ್ಯಾಡ್ ವರ್ಡ್ಸ್ ನ ಮಾತ್ರ ರಿಲೇಶನ್ಶಿಪ್ಸ್ ಅಲ್ಲಿ ಯೂಸ್ ಮಾಡಕ್ ಹೋಗ್ಬಾರ್ದು. ಈ ಕಮ್ಯುನಿಕೇಶನ್ ರಾಂಗ್. ಅಂಡ್ ಏನೇ ಇದ್ರು ವರ್ಡ್ಸ್ ತುಂಬಾನೇ ಇದೆ ಕನ್ನಡದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದಕ್ಕೆ. ಬ್ಯಾಡ್ ವರ್ಡ್ಸ್ ಒಂದೇ ಅಲ್ಲ ನಿಮ್ ಕೋಪ ತೀರ್ಸ್ಕೊಳೋದಕ್ಕೆ. ಸೊ ಕೋಪ ಏನಕ್ಕೆ ತೀರ್ಸ್ಕೊಬೇಕು, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಮೇಲೆ ನೀವ್ ಯಾಕೆ ಕೋಪ ತೀರ್ಸ್ಕೊಬೇಕು. ಸೊ ಎಲ್ಲಾ ಕಡೆ ಹೇಳೋದು ಹಸ್ಬೆಂಡ್ ಅಂಡ್ ವೈಫ್ ಮಾತ್ರ ಈ ರಿಲೇಶನ್ಶಿಪ್ ಮಾತ್ರ ಲೈಫ್ ಲಾಂಗ್ ಇರಕ್ ಆಗೋದು ಅಂತ. ಸೊ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಪ್ರೀಶಿಯಸ್ ಅಂತ ಹೇಳ್ತಾರೆ. ಸೊ ನೀವ್ ಏನೇ ಮಾಡಿದ್ರು ನಿಮ್ ವೈಫ್ ನಿಮ್ ಜೊತೆನೆ ಇರ್ಬೇಕು, ಅಥವಾ ನಿಮ್ ಗಂಡ ಏನೇ ಮಾಡಿದ್ರು ನಿಮ್ ಗಂಡ ನಿಮ್ ಜೊತೆನೆ ಇರ್ಬೇಕು. ಸೊ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಹರ್ಟ್ ಮಾಡಿ ಈ ರಿಲೇಶನ್ಶಿಪ್ ನ ತುಂಬಾ ಭಾರದಿಂದ ಹೇಳ್ಕೊಂಡು ಹೋದ್ರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಈಗ ಎಲ್ಲಾ ಆತರ ಆಗ್ತಿರೋದ್ರಿಂದ ಡಿವೋರ್ಸಸ್ ಜಾಸ್ತಿ ಆಗ್ತಿದೆ. ಸೊ ನಿಮ್ಗೆ ಡಿವೋರ್ಸ್ ಆಗ್ಬಾರ್ದು, ನಿಮ್ಮ ಕಮ್ಯುನಿಕೇಶನ್ಸ್ ಪ್ರಾಪರ್ ಆಗಿರ್ಬೇಕಂದ್ರೆ ಫಸ್ಟ್ ಏನೇ ಪ್ರಾಬ್ಲಮ್ಸ್ ಅದನ್ನು ಕಮ್ಯುನಿಕೇಟ್ ಮಾಡಿ. ಸೆಕೆಂಡ್, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ಬಿಡಿ. ಅಂಡ್ ಥರ್ಡ್ ಪಾರ್ಟಿನ ಇನ್ವಾಲ್ವ್ ಮಾಡ್ಬಿಡಿ. ರೆಸ್ಪೆಕ್ಟ್ ಕೊಡಿ ಎಲ್ಲಾರ ಮುಂದೆ.
ಏನ್ ಬೇರೆಯವ್ರ ಮುಂದೆ ನಿಮ್ಮ ವೈಫ್ ನಾಗ್ಲಿ ನಿಮ್ಮ ಹಸ್ಬೆಂಡ್ ನಲ್ಲಿ ಪಾರ್ಟ್ನರ್ಸ್ ನ ಕೆಟ್ಟದಾಗಿ ಮಾತಾಡೋದಾಗ್ಲಿ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಏನೇ ಇದ್ರು ಟೋನ್ ನಿಮ್ದು ಚಿಕ್ಕದಾಗಿರ್ಲಿ, ಅಂದ್ರೆ ಕಮ್ಮಿ ವಾಯ್ಸ್ ಅಲ್ಲಿ ಮಾತಾಡಿ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸೊ ತುಂಬಾ ಜನ ಸೆಲೆಬ್ರಿಟೀಸ್ ಹೇಳೋದು, ಇಫ್ ಯು ಹ್ಯಾವ್ ಎನಿ ಕಾನ್ಫ್ಲಿಕ್ಟ್ಸ್ ವಿಲ್ ಸಾರ್ಟ್ ಇಟ್ ಔಟ್ ಬಿಫೋರ್ ಸ್ಲೀಪ್ ಅಂತ ಹೇಳ್ತಾರೆ. ನಮ್ಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂನು ನಾವು ನಿದ್ದೆ ಮಾಡಕ್ಕಿಂತ ಮುಂಚೆ ಆ ಪ್ರಾಬ್ಲಮ್ಸ್ಗೆಲ್ಲ ಆನ್ಸರ್ಸ್ ಕೊಟ್ಟು ಅದನ್ನ ಕ್ಲಾರಿಫಿಕೇಶನ್ ಕೊಟ್ಟು ಅದನ್ನ ಸಾಲ್ವ್ ಮಾಡಕ್ ನೋಡ್ತೀವಿ ಅಂತ. ಸೊ ನೀವುನು ಅಷ್ಟೇ, ಏನೇ ಪ್ರಾಬ್ಲಮ್ಸ್ ಇದ್ರು ಆ ಟೈಮ್ ಅಲ್ಲೇ ಡೀಲ್ ಮಾಡಿ. ಸುಮ್ನೆ ಬೇರೆಯೊಬ್ಬರ ಮೇಲೆ ಜಾಸ್ತಿ ಹರ್ಟ್ ಮಾಡಿ ಅಥವಾ ನಿಮ್ಗೆ ಕ್ಲಾರಿಫಿಕೇಶನ್ ಇಲ್ದಿರ ನಿಮ್ಗೆ ಏನಾದ್ರು ಫೀಲ್ ಆಗ್ತಿದ್ರೆ, ಇಫ್ ಐ ಡೋ ವಾಂಟ್ ಟು ಕಮ್ಯುನಿಕೇಟ್ ವಿತ್ ಯು, ಟೆಲ್ ಇಟ್ ಔಟ್. ನಿಮ್ಗೆ ಏನಾದ್ರು ಅವ್ರ ಜೊತೆ ಮಾತಾಡಬಾರ್ದು ಅಂತ ಏನಾದ್ರು ಸ್ವಲ್ಪ ಫೀಲಿಂಗ್ಸ್ ಆಗತ್ತೆ, ಈ ತರ ನನ್ ಒಬ್ನೇ ಇರ್ಬೇಕು ಅಥವಾ ನಂಗೆ ಯಾವ ಎಮೋಷನ್ಸ್ ಇಲ್ಲ ಅಂದ್ರೆ, ಸೊ ಮಾತಾಡಿ ಅದನ್ನ ಸಾರ್ಟ್ ಇಟ್ ಔಟ್ ಮಾಡ್ಕೊಳ್ಳಿ. ಅದ್ರ ಬದಲು ಅವಾಯ್ಡ್ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ಹರ್ಟ್ ಮಾಡೋದು ಅದೆಲ್ಲ ಸರಿ ಹೋಗಲ್ಲ. ಸೊ ನಿಮ್ ಟೈಮ್ ನ ನೀವು ತಗೊಳ್ಳಿ, ಅವ್ರಿಗೂ ಅವ್ರ ಟೈಮ್ ನ ಕೊಡಿ, ಅಂಡ್ ಕಮ್ಯುನಿಕೇಶನ್ ಪ್ರಾಪರ್ ಆಗಿರ್ಲಿ. ಸೊ ಈ ಪಾಯಿಂಟ್ಸ್ ಎಲ್ಲ ತುಂಬಾನೇ ಮುಖ್ಯ. ಸೊ ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್. ಸೊ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಯಾವಾಗ್ಲೂ ಜೊತೆ ಇರೋದು ಗಂಡ ಮಾತ್ರ ಅಂಡ್ ಆಲ್ಸೋ ಹೆಂಡತಿ ಮಾತ್ರ. ಈ ರಿಲೇಶನ್ಶಿಪ್ ತುಂಬಾನೇ ಅಮೂಲ್ಯವಾದದ್ದು. ಸೊ ಎಲ್ಲರೂ ನಿಮ್ಮ ರಿಲೇಶನ್ಶಿಪ್ ನ ಟ್ರೂ ರಿಲೇಶನ್ಶಿಪ್ ಸಿಕ್ಕಿದ್ರೆ ಅದನ್ನ ಕಾಪಾಡ್ಕೊಳಕ್ ನೋಡ್ಕೊಳ್ಳಿ. ಸೊ ಐ ಹೋಪ್ ದಿಸ್ information was useful. So communicate well with your partners, and ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, and also share ಮಾಡಿ. Thank you so much.